ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ವರದಾ ನದಿಯಲ್ಲಿ ನೀರಿನ ಪ್ರಮಾಣ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾವೇರಿ ತಾಲೂಕಿನ ಸಂಗೂರು ಗ್ರಾಮದಲ್ಲಿ ಜಮೀನು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಬ್ಬು, ಸೋಯಾಬೀನ್, ಅಡಿಕೆ, ಮೆಕ್ಕೆಜೋಳ ಸಂಪೂರ್ಣವಾಗಿ ಜಲಾಹುತಿಯಾಗಿರುವಂಥದ್ದು. ಸರ್ಕಾರಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ನಿನ್ನೆ ಅಷ್ಟೇ ಕಂದಾಯ ಸಚಿವರು ಹೇಳ್ತಾ ಇದ್ರು, ಮಳೆ ಪರಿಹಾರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಮೀನಾಮೇಷವನ್ನು ಎಣಿಸಬಾರ್ದು ಅಂತೇಳಿ. ಈಗ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ, ಪರಿಹಾರ ಕೊಡಿ ಅಂತೇಳಿ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಕಷ್ಟಪಟ್ಟು ಬೆಳೆದಂತಹ ಅಡಿಕೆ, ಸೋಯಾಬೀನ್, ಜೋಳ, ಭತ್ತ ಎಲ್ಲವೂ ಕೂಡ ಜಲಾಹುತಿಯಾಗಿರುವಂಥದ್ದು. ನೀವು ಕೂಡ ಆ ಸ್ಥಳವನ್ನು ಗಮನಿಸ್ತಾ ಇದ್ದೀರಿ. ಮಲೆನಾಡು ಭಾಗದಲ್ಲಿ ಕಳೆದ ಒಂದು ವಾರಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಂತೆ ಹಾವೇರಿ ಜಿಲ್ಲೆಯಲ್ಲಿ ಕೂಡ ಸಂಪೂರ್ಣವಾಗಿ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈಗ ನಾವು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಕುನಿಮಳ್ಳಳ್ಳಿ ಗ್ರಾಮದ ವರದಾ ನದಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ಇದ್ದೇವೆ. ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಏನು ಸಂಪೂರ್ಣವಾಗಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಮಳೆ ಹೆಚ್ಚಾದರೆ ಸಾಕು, ಹಾವೇರಿ ಜಿಲ್ಲೆಯ ಎಲ್ಲ ನದಿಗಳು ಸಂಪೂರ್ಣವಾಗಿ ಉಕ್ಕೇರುತ್ತವೆ. ವರದಾ ನದಿಯ ನೀರಿನ ಪ್ರಮಾಣ ಕಳೆದ ರಾತ್ರಿಗೆ ಹೋಲಿಸಿದರೆ ಇವತ್ತು ಮತ್ತಷ್ಟು ಏರಿಕೆ ಪ್ರಮಾಣ ಆಗಿರುವಂಥದ್ದು ನಾನು ನನ್ನ ಬಲಭಾಗದಲ್ಲಿ ತೋರಿಸ್ತೇನೆ. ಅಂದರೆ ರೈತರು ನೀರಾವರಿಗೆ ಬಳಸುವಂತಹ ಪಂಪ್ಸೆಟ್ಗಳು ಸಂಪೂರ್ಣವಾಗಿ ನದಿಯ ದಂಡೆಯಲ್ಲಿರ್ತಕ್ಕಂತಹ ಎಲ್ಲ ಪಂಪ್ಸೆಟ್ಗಳು ನೀರಿಗೆ ಆಹುತಿಯಾಗಿರುವಂಥದ್ದು. ಅಂದರೆ ಸುಮಾರು 1 ಲಕ್ಷ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಪಂಪ್ಸೆಟ್ಗಳನ್ನು ಹಾಕಿಸಿರ್ತಾರೆ. ಅವು ಸಂಪೂರ್ಣವಾಗಿ ಏಕಾಏಕಿ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ಅದರ ಮಿಷನ್ಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಅದರಲ್ಲೂ ಸಹ ಬೆಳೆಯನ್ನು ನನ್ನ ಬಲಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಅಂದರೆ ಏನು ರೈತರು ಹೆಸರು ಮತ್ತು ಶೇಂಗಾ, ಅಡಿಕೆ ಬೆಳೆಗಳು ನದಿ ಪಾತ್ರದಲ್ಲಿರ್ತಕ್ಕಂತಹ ಸಂಪೂರ್ಣವಾಗಿ ಏನು 250ಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಕ್ಕಂಥ ನದಿ ಪಾತ್ರದ ಸಂಪೂರ್ಣವಾಗಿ ಬೆಳೆಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆ ಆಗಿರುವಂಥ. ಪ್ರತಿ ವರ್ಷ ರೈತರು ಕೂಡ ಬೆಳೆ ವಿಮೆ ಕಟ್ತಾರೆ, ಆದರೆ ಪ್ರತಿ ವರ್ಷ ಕೂಡ ಖರ್ಚು ಮಾಡ್ತಾರೆ, ಆದರೆ ಬೆಳೆ ವಿಮೆ ಮಾತ್ರ ರೈತರ ಕೈಗೆ ಸಿಗ್ತಾ ಇಲ್ಲ. ಹೀಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನು ಹಾಕಿರ್ತಾರೆ, ಆದರೆ ಬೆಳೆ ವಿಮೆನೂ ಸಿಗಲ್ಲ ಅಥವಾ ಬೆಳೆನೋ ಫಸಲು ಕೂಡ ಕೈಗೆ ಸಿಗದಂಥ ಪರಿಸ್ಥಿತಿ ಹಾವೇರಿ ಜಿಲ್ಲೆಯ ಅನ್ನದಾತರ ಪರಿಸ್ಥಿತಿಯಾಗಿದೆ. ಹೀಗಾಗಿ ರೈತರು ಪ್ರತಿ ವರ್ಷ ಕೂಡ ಕಷ್ಟಪಟ್ಟು ಬೆಳೆದಂಥ ಬೆಳೆಗೆ ಬೆಳೆ ವಿಮೆನೂ ಸಿಗಲ್ಲ, ಫಸಲು ಸಿಗದಂಥ ಪರಿಸ್ಥಿತಿ. ಮಳೆರಾಯನ ಆರ್ಭಟಕ್ಕೆ ಹಾವೇರಿ ಜಿಲ್ಲೆಯ ಅನ್ನದಾತರು ಸಾಕಷ್ಟು ನಲುಗಿ ಹೋಗಿರುವಂಥದ್ದು. ಕ್ಯಾಮರಾಮನ್ ನಾಗರಾಜ್ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.